ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅಜೆಂಡಾ ಏನು ಅಂದ್ರೆ, ವಿಜೇಂದ್ರ ರಾಜ್ಯ ಅಧ್ಯಕ್ಷ ಆಗ್ಯಾರ, ದಾವಣಗೆರೆಯಲ್ಲಿ ಫ್ಲಾಪ್ ಆದ್ರು, ಅಟ್ರ್ ಫ್ಲಾಪ್ ಆದ್ರು. ಅದಾದ್ಮೇಲೆ ಎಂಥದ್ದು ಬಾಗಲಕೋಟೆಯಲ್ಲಿ ಅಟ್ರ್ ಫ್ಲಾಪ್ ಆದ್ರು. ಮುಂಚೆ ಯಾವ್ದಾದಿತ್ತು, ಮುಂಚೆ ಬೇರೆ ಬೇರೆ ಏನು ಅವ್ರ ಹೋರಾಟಗಳಿದ್ದು ಎಲ್ಲದೂ ಆಗಲ್ಲ. ಆ ಬಿಜೆಪಿಯಲ್ಲಿ ದಿಕ್ಕಾಪಾಲಾಗಿ 5-6 ಕಡೆಗೆ ಬಾಗಿಲುಗಳಿದ್ದಾವೆ. ಅದನ್ನೆಲ್ಲ ಸೇರಿಸಿ ಯಡಿಯೂರಪ್ಪ ಅವರು ಪಾಪ ಮಗನಿಗೆ ಬಳುವಳಿಯಾಗಿ ಕೊಡಬೇಕಾದ್ರೆ ಒಂದು ಬಾಗಿಲು ಮಾಡೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾರೆ. ಅದು ಮಾಡಲಿ. ಆದರೆ ಒಂದು ಈ ರಾಜ್ಯದಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಈ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ ಅಂದರೆ ಇತಿಹಾಸದಲ್ಲಿ ಅದು ಯಾರು ಅಂತ ಹೇಳಿ ನಾನು ಪ್ರಶ್ನೆಯನ್ನ ನಿಮಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ಹೇಳಿ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಾನು ಹೀಯಾಳಿಸಿ ದೊಡ್ಡವರಿಗೆ, ವಯಸ್ಸಾದವರಿಗೆ ನಾನು ಗೌರವನ ಕೊಡೋದನ್ನ ನಮ್ಮ ತಂದೆ ತಾಯಿಯವರು ಹೇಳ್ಕೊಟ್ಟಾರೆ. ಆದರೆ ತೀಕ್ಷ್ಣವಾಗಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಸಿಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಆದಮೇಲೆ ಯಾವ ರೀತಿ ರಿಪರ್ಕಷನ್ಸ್ ಆಗುತ್ತೆ ನೀವು ನೋಡ್ತಾ ಇರಿ. ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ನನ್ನ ಮನೆ ಅಂತೂ ಅಲ್ಲ, ನಂದೇನು ಅದು ನಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಧರ್ಮದ ಸ್ವಾಮೀಜಿಗಳಲ್ಲಿ ಹೋಗೋದ್ರಿಂದ ಅದು ಬೇರೆ ಮೆಸೇಜ್ ಹೋಗಬಾರ್ದು, ಅದು ಪಕ್ಷದ ಆಸ್ತಿ ಆಗಬಾರ್ದು, ಅದು ಒಳ್ಳೇದಲ್ಲ. ನಾನು ಎಲ್ಲ ಧರ್ಮದ ಗುರುಗಳಿಗೂ ಕೂಡ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟ. ಪಕ್ಷದ ಮಾಡಿಕೊಳ್ಳಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಪಕ್ಷದ್ದೇ ಆಗ್ಬಿಟ್ರೆ ಅದು ಯಾವ ದಿಕ್ಕಾಪಾಲಾಗ್ಬಿಡುತ್ತೆ ಗೊತ್ತಿಲ್ಲ ನನಗೆ. ಈಗ ಅಮಿತ್ ಶಾ ಅವರು ಬೇರೆ ಬರ್ತಾ ಇದ್ದಾರೆ ಸನ್ಮಾನ ಮಾಡೋದಕ್ಕೆ ಅಂತೇಳಿ ನಾನು ಕೇಳ್ಪಟ್ಟೆ. ಐ ಥಿಂಕ್ ಇದು ಬಹಳ ದೊಡ್ಡ ಸಾಧನೆ. ಸ್ವಲ್ಪ ಹಿಸ್ಟ್ರಿ ತಗೊಂಡ್ರೆ ಗೊತ್ತಾ. ಅವ್ರ ಬಾಯಲ್ಲೇ ಹೇಳಿದ್ರು ಒಂದ್ಸತಿ, ಇಡೀ ದೇಶದೊಳಗೆ ಯಾರು ಭ್ರಷ್ಟಾಚಾರಿ ಇದ್ರೆ ಯಡಿಯೂರಪ್ಪ ಅವರು ಅಂತೇಳಿ ಪಕ್ಕ ಕುಡ್ಸ್ಕೊಂಡು ಹೇಳಿದ್ರು. ನೀವು ವಿಡಿಯೋ ತೆಗೆದ್ಬಿಟ್ಟು ನೋಡಿ ಗೊತ್ತಾಗುತ್ತೆ. ಆಗಲಿ, ಒಳ್ಳೇದಾಗಲಿ. ಯಡಿಯೂರಪ್ಪರ ಸೇವೆ ಒಳ್ಳೆ ರೀತಿಯಲ್ಲಿ ಈ ರಾಜ್ಯಕ್ಕೆ ಆದ್ರೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ. ಅದೇ ರಾಜಕೀಯ ಮತ್ತೆ ಬಳುವಳಿ ಅಂತ ಇರ್ತದು. ವಿಜೇಂದ್ರಗಂತೂ ಆಗ್ತಾ ಇಲ್ಲ ಅಧ್ಯಕ್ಷ ಸ್ಥಾನವನ್ನು. ಅದು ಪುಕ್ಷಟೆ ಸಿಕ್ಕಿದ್ದು, ಅದೇನು ಹೋರಾಟ ಮಾಡಿ ಸಿಕ್ಕಿದ್ದಲ್ಲ. ಅದೇನು ನೀವು ಹೋರಾಟ ಮಾಡಿ ಸಿಕ್ಕಿದ್ದ? ಬಿಜೆಪಿ ಅವ್ರಿಗೆ ಕೇಳ್ರಿ, ನೀವು ಕರೆದು ಭಾರಿ ಹೋರಾಟ ಮಾಡಿ. ಯಾರಿಗಾರು ಅವ್ರಿಗೆ ಮನಸ್ಥಿತಿ ಐತಾ ಅವ್ರಿಗೆ ಅಧ್ಯಕ್ಷ ಕೊಡಕ್ಕೆ? ಅದನ್ನು ಉಳಿಸೋದಕ್ಕೆ ಈ ಫಂಕ್ಷನ್ ಮಾಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲೆಲ್ಲ ಇಟ್ಟಿರ್ತಾರೆ, ಬರ್ತಾರೆ, ತರ್ತಾರೆ, ಮಾಡ್ತಾರೆ.